ಈಗ ದೇವಸ್ಥಾನ ಅಂದಮೇಲೆ ಅದು ಮ್ಯಾನೇಜ್ ಆಗೋದು ಬೇಡವಾ, ಅದು ಕ್ಲೀನ್ ಆಗಿರೋದು ಬೇಡವಾ, ಅಲ್ಲಿನ ಕಸವನ್ನ ತೆಗಿಯೋದು ಬೇಡವಾ? ಸೊ ಯಾರು ಕೊಡ್ತಾ ಇದ್ದಾರೆ ದುಡ್ಡು? ಒಂದು ಸಲ ಪ್ರಸಾದ ಕೊಟ್ರೆ ಒಂದು ಹೊತ್ತಿನ ಊಟ ಆಗುವಷ್ಟು ಕೊಡ್ತಾರೆ. ಎಲ್ಲಿದೆ? ಯಾವುದೇ ಹೋಟೆಲ್ಗೆ ಹೋದ್ರೆ ಕೊಡ್ತೀವ? ನಮ್ಮ ಮನೆಗೆ 100 ಜನ ಬಂದ್ರೆ ನಾವು ಕೊಟ್ಟಿದ್ದೀವ? ಪೇಷನ್ಸ್ ಇಲ್ಲ ಅನ್ನೋದಕ್ಕೆ ಎಷ್ಟೋ ಡೀಲ್ಗಳು ಬಿಟ್ಟೋಗಲ್ವಾ, ಎಷ್ಟೋ ವ್ಯಾಪಾರಗಳು ಬಿಟ್ಟೋಗಲ್ವಾ? ಪೇಷನ್ಸ್ ಇಲ್ಲ ಅಂತ ಒಂದು ಸಣ್ಣ ಇದಕ್ಕೆ ಸಂಬಂಧಗಳೇ ಬಿಟ್ಟೋಗಲ್ವಾ? ಇವತ್ತಿನ ಡೈವರ್ಸ್ ಯಾಕೆ ಆಗ್ತಾ ಇದೆ? ಅಪನಂಬಿಕೆಯಿಂದ. ಯಾಕೆ ಅಂದ್ರೆ ದೇ ಆರ್ ನಾಟ್ ಟ್ರೈನ್ಡ್. ಯಾರ ಹತ್ರ ಹೇಳ್ಕೊಂಡ್ರು ಮಿಸ್ಯೂಸ್ ಮಾಡ್ತಾರೆ. ಒಳ್ಳೇದು ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ, ಕೆಟ್ಟದ್ದು ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ. ನನ್ನ ನೋವುಗಳನ್ನ ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ, ನಲಿವುಗಳನ್ನ ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ. ಆದರೆ ದೇವಸ್ಥಾನದಲ್ಲಿ ದೇವರು ಮಿಸ್ಯೂಸ್ ಮಾಡಿಲ್ಲ. ನನ್ನ ಸಂತೋಷವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಅವ್ರು ಸಂತೋಷ ಪಡಲ್ಲ. ಯಾಕೆಂದ್ರೆ ಅವ್ರಿಗೆ ಸಂತೋಷ ಆದಾಗ ಮಾತ್ರ ಅದು ಸಂತೋಷ ಅಷ್ಟೇ, ನನಗಾದಾಗ ಅವ್ರಿಗೆ ಸಂತೋಷ ಅಲ್ಲ. ಹೊಸದಾಗಿ ನೋಡೋಕೆ ಶುರು ಮಾಡೋಣ ದೇವಸ್ಥಾನವನ್ನು. ಅದನ್ನು ನಾವು ಏನೋ ಒಂದು ಧಾರ್ಮಿಕ ಕೇಂದ್ರ ಅಂತ ನೋಡೋದಕ್ಕಿಂತ ಒಂದು ಪರ್ಸನಾಲಿಟಿಯ ಕೇಂದ್ರ, ಒಂದು ಕ್ಯಾರೆಕ್ಟರ್ ಉತ್ಪತ್ತಿ ಮಾಡುವ ಕೇಂದ್ರ ಅಂತ ಯಾಕೆ ನೋಡಬಾರ್ದು ನಾವು? ದೇವಸ್ಥಾನ ಬಿಟ್ರೆ ನನಗೆ ನೆಕ್ಸ್ಟ್ ಆಪ್ಷನ್ ಸಂಜೆ ಹೊತ್ತು ಹೋಗ್ಬೇಕಪ್ಪ, ನಂಗೊಂಚೂರು ನೆಮ್ಮದಿ ಬೇಕು. ಎಲ್ಲಿಗೆ ಹೋಗ್ಲಿ? ನಾನು ಬೀಯಿಂಗ್ ಗ್ರೋನ್ ಅಪ್, ನನ್ನ ಏಜ್ಗೆ ನಾನು ಎಲ್ಲಿಗೆ ಹೋಗ್ಲಿ? ಬಾರ್ಗೆ ಹೋಗ್ಬೇಕು, ಹೋಟೆಲ್ಗೆ ಹೋಗ್ಬೇಕು. ಅಲ್ಲಿ ಆರೋಗ್ಯ ಬರ್ತಾ ಇದೆಯಾ? ಖಂಡಿತ ಇಲ್ಲ. ಸೊ ನನಗೆ ನಂಬಿಕೆನೂ ಹೌದು, ಆರೋಗ್ಯದ ತಾಣವೂ ಹೌದು, ಅದು ನಂಗೆ ಒಂಥರ ಮೆಡಿಟೇಷನ್ ಹಾಲು ಹೌದು, ಅದೊಂಥರ ನನಗೆ ಟ್ರೀಟ್ಮೆಂಟ್ ಹಾಸ್ಪಿಟಲು ಹೌದು ಅಲ್ವಾ? ಹೀಲಿಂಗ್ ಸೆಂಟರ್ ಹೌದಾ? ಖಂಡಿತ. ಈಗ ನನ್ನ ಮಾತಿಗೆ ಒಂದು ಸಣ್ಣ ಲಾಜಿಕ್ ಸಿಗ್ತಾ ಇದೆಯಾ? ಯಾಕೆ ದೇವಸ್ಥಾನಗಳು ಅಂತ? ಆಯ್ತಪ್ಪ, ಕಮ್ಯುನಿಟಿ ವಿಷಯ ನಾವೇನೋ ಮಾತಾಡ್ಕೋಬೇಕು, ಆ ಕಮ್ಯುನಿಟಿ ಚೆನ್ನಾಗಾಗ್ಬೇಕು, ಸುತ್ತಮುತ್ತ ಅವ್ರಿಗೆ ಚೆನ್ನಾಗಾಗ್ಬೇಕು. ದೇವಸ್ಥಾನ ಒಂದು ದೊಡ್ಡ ಪ್ರಾಕಾರ, ಅದು ಆ ಪ್ರಾಕಾರದಲ್ಲಿ 100 ಜನ ಬಂದು ಹೋಗುವಾಗ ಅಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯೋದು, ಸಂಗೀತ ನಡೆಯೋದು, ಹಬ್ಬಗಳು ಒಟ್ಟಿಗೆ ಮಾಡೋರು ಅಂತ ಜಾಗ ಇನ್ನೊಂದು ಏನಾದ್ರು ಇದೆಯಾ? ಜನನ್ನ ಸೇರಿಸುವಂತ ಜಾಗ ಯಾವ್ದಾದ್ರು ಹೋಟೆಲ್ ನಮಗ್ ಜಾಗ ಕೊಡ್ತಾರ? ಫ್ರೀ ಚೌಲ್ಟ್ರಿನಲ್ಲಿ ಹೋಟೆಲ್ ಅಲ್ಲಿ ಯಾವ್ದೋ ಒಂದು ಪಾರ್ಟಿ ಹಾಲ್ ಅಲ್ಲಿ ಬನ್ನಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳಿ ಅಂತ ಎಲ್ಲಾದ್ರೂ ಕೊಟ್ಟಿದಾರ? ಖಂಡಿತ ಇಲ್ಲ. ಹಾಗಿಲ್ದೇ ಇದ್ರೆ ನಂಗೆ ಸಿಗುವಂತ ಜಾಗ ಯಾವ್ದು? ನಮ್ಮ ಮನೇಲಿ ನಾನು ಸೇರ್ಸಿದ್ದೀನ? ಒಂದ್ 100 ಜನ ಸೇರ್ಸಕ್ಕಾಗಿದ್ಯಾ? ಸೇರಿಸಿ ತಿಂಡಿ ಕೊಡಕ್ಕಾಗಿದ್ಯಾ? ಒಂದ್ ಪ್ರಸಾದ ಕೊಡಕ್ಕಾಗಿದ್ಯಾ? ಬೇಡಪ್ಪ, ಪೂಜೆ ತೀರ್ಥ ಕೊಡಕ್ಕಾಗಿದ್ಯಾ? ಆಗಿಲ್ಲಪ್ಪ. ಕುಂಕುಮ ಕೊಡಕ್ಕಾಗಿದ್ಯಾ ನಮ್ಮ ಮನೆಯಲ್ಲಿ? ಇಲ್ಲ. ಹಾಗೆಲ್ಲ ಕೊಡ್ತಾ ಇದ್ದಾರಲ್ಲ. ನಿಮ್ಮ ಖುಷಿ ನೀವು ಹಾಕಿ. ಈಗ ದೇವಸ್ಥಾನ ಅಂದ್ಮೇಲೆ ಅದು ಮ್ಯಾನೇಜ್ ಆಗೋದು ಬೇಡವಾ? ನಿಜ. ಅದು ಕ್ಲೀನ್ ಆಗಿರೋದು ಬೇಡವಾ? ಅಲ್ಲಿನ ಕಸವನ್ನ ತೆಗಿಯೋದು ಬೇಡವಾ? ಮೇಂಟೆನೆನ್ಸ್. ಸೊ ಯಾರು ಕೊಡ್ತಾ ಇದ್ದಾರೆ ದುಡ್ಡು? ಆ ಮೇಂಟೆನೆನ್ಸ್ಗೆ ಯಾರಾದ್ರೂ ಒಬ್ರು ಹೋಗಿ ನನಗೊಂದು 100 ರೂಪಾಯಿ ನೆಮ್ಮದಿ ಸಿಕ್ಕಿದೆ, 5 ರೂಪಾಯಿ ಕೊಡೋದು ಬೇಡವಾ? ಅಲ್ಲಿ ಖುಷಿಯಿಂದ ಇರೋರು 500 ರೂಪಾಯಿ ಕೊಟ್ಟಿದ್ದಾರೆ, ಸಂತೋಷ ಆಗಿರೋರು 1000 ರೂಪಾಯಿ ಕೊಟ್ಟಿದ್ದಾರೆ. ನನ್ನ ಹತ್ರ ಇವತ್ತಿಲ್ಲಪ್ಪ, ನಾನು 2 ರೂಪಾಯಿ ಹಾಕ್ತಾ ಇದ್ದೀನಿ, ಹಾಕಿ ಅಲ್ವಾ? 2 ರೂಪಾಯಿ ಇಲ್ಲಪ್ಪ, ಸುಮ್ಮನೆ ಹೋಗಿದ್ದಾರೆ. ನಮ್ಮ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಅವ್ರ ಯಾವ ಭಾವನೂ ಇಲ್ಲ, ಅಲ್ಲಿ ಯಾವ ಭೇದನೂ ಇಲ್ಲ. ಅವರು ಪ್ರಸಾದ ದಂಡಿಯ ಕೊಡ್ತಾರೆ. ಹೆಂಗೆ? ಊಟ ಆಗುವಷ್ಟು. ಒಂದು ಸಲ ಪ್ರಸಾದ ಕೊಟ್ರೆ ಒಂದು ಹೊತ್ತಿನ ಊಟ ಆಗುವಷ್ಟು ಕೊಡ್ತಾರೆ. ಎಲ್ಲಿದೆ? ಯಾವುದೇ ಹೋಟೆಲ್ಗೆ ಹೋದ್ರೆ ಕೊಡ್ತೀವ? ನಮ್ಮ ಮನೆಗೆ 100 ಜನ ಬಂದ್ರೆ ನಾವು ಕೊಟ್ಟಿದ್ದೀವ? ಶಕ್ತಿ ಕೇಂದ್ರ, ಶ್ರದ್ಧಾ ಕೇಂದ್ರ, ಶಕ್ತಿ ಕೇಂದ್ರ. ಕಮ್ಯುನಿಟಿಯನ್ನು ಒಟ್ಟು ಮಾಡ್ತಾ ಇದೆ. ಯಾರ್ಯಾರಿಗೆ ಆ ಶ್ರದ್ಧೆ ಇದೆ ಅವ್ರು ಒಟ್ಟು ಮಾಡ್ತಾ ಇದೆ. ಸಣ್ಣ ಪುಟ್ಟ ಅಲ್ಲಿ ಅನಾನುಕೂಲ ಆಗ್ಬೋದು, ರಶ್ ಜಾಸ್ತಿ ಇದೆ ದೇವ್ರನ್ನ ನೋಡೋಕೆ, ಅಲ್ಲಿ ಪೇಷನ್ಸ್ ಬಂದಿಲ್ವಾ? ಕಾಯುವಿಕೆ. ನಮಗೆ ಕಾಯುವಿಕೆಗೆ ನಾವು ತಗೊಂಡೋಗಿ IIM ಅಲ್ಲೋ IIT ನಲ್ಲೋ ಅಥವಾ ಇನ್ಯಾವ್ದಾದ್ರು MBA ಕ್ಲಾಸ್ ಸೇರ್ಕೊಂಡ್ರೆ ನಂಗೆ ಒಂದು 5 ಲಕ್ಷ ರೂಪಾಯಿ ಖರ್ಚಾಗಲ್ವಾ ಇದೆಲ್ಲ ಹೇಳ್ಕೊಡಕ್ಕೆ? ಪೇಷನ್ಸ್ ಇಲ್ಲ ಅನ್ನೋದಕ್ಕೆ ಎಷ್ಟೋ ಡೀಲ್ಗಳು ಬಿಟ್ಟೋಗಲ್ವಾ, ಎಷ್ಟೋ ವ್ಯಾಪಾರಗಳು ಬಿಟ್ಟೋಗಲ್ವಾ? ಪೇಷನ್ಸ್ ಇಲ್ಲ ಅಂತ ಒಂದು ಸಣ್ಣ ಇದಕ್ಕೆ ಸಂಬಂಧಗಳೇ ಬಿಟ್ಟೋಗಲ್ವಾ? ಇವತ್ತಿನ ಡೈವರ್ಸ್ ಯಾಕೆ ಆಗ್ತಾ ಇದೆ? ಅಪನಂಬಿಕೆಯಿಂದ. ಯಾಕೆ ಅಂದ್ರೆ ದೇ ಆರ್ ನಾಟ್ ಟ್ರೈನ್ಡ್. ನಮ್ಮ ಟೈಮಲ್ಲಿ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೋತಾ ಇದ್ವಿ. ಆ ಕ್ಯೂ ನಿಂತ್ಕೊಂಡು ಆ ಕಷ್ಟ ಸುಖ ಎಲ್ಲ ನೋಡ್ತಾ ಇದ್ವಿ. ಹಾಗಾಗಿ ನಮಗೆ ಪೇಷನ್ಸ್ ಇದೆ. ದೇವಸ್ಥಾನಕ್ಕೆ ಹೋಗಿಲ್ಲಪ್ಪ. ಪೇಷನ್ಸ್ ಕಲಿಸುವ ಜಾಗ ಯಾವ್ದಿದೆ ಪ್ರಪಂಚದಲ್ಲಿ? ದುಡ್ಡು ಕೊಡದೆ ಪೇಷನ್ಸು ಬರುವಂತಹ ಒಂದು ಸ್ಕಿಲ್ ಎಲ್ಲಿದೆ? ಹೊಸದಾಗಿ ನೋಡಕ್ ಶುರು ಮಾಡೋಣ ದೇವಸ್ಥಾನವನ್ನು. ಅದನ್ನ ನಾವು ಏನೋ ಒಂದು ಧಾರ್ಮಿಕ ಕೇಂದ್ರ ಅಂತ ನೋಡೋದಕ್ಕಿಂತ ಒಂದು ಪರ್ಸನಾಲಿಟಿಯ ಕೇಂದ್ರ, ಒಂದು ಕ್ಯಾರೆಕ್ಟರ್ ಉತ್ಪತ್ತಿ ಮಾಡುವ ಕೇಂದ್ರ ಅಂತ ಯಾಕೆ ನೋಡಬಾರ್ದು ನಾವು? ಅದ್ಭುತ ಇದು.
ದೇವಸ್ಥಾನ, ಇವತ್ತಿನ ದೇವಸ್ಥಾನಗಳು ಚಿಕ್ಕ ದೇವಸ್ಥಾನ, ಹಿಂದಿನ ದೇವಸ್ಥಾನಗಳೆಲ್ಲ ಪ್ರಾಕಾರ ತುಂಬಾ ದೊಡ್ಡದಾಗಿರ್ತಾ ಇತ್ತು. ನಾವು ಒಂದು ಎಲ್ಲ ಹೇಳೋರು 3 ಸಲ ಪ್ರದಕ್ಷಿಣೆ ಹಾಕ್ಬಾ, 5 ಸಲ ಪ್ರದಕ್ಷಿಣೆ ಹಾಕ್ಬಾ. ವಾಕಿಂಗ್ ಅದಕ್ಕಿಂತ ದೊಡ್ಡ ಜಾಗ ಬೇಕಾ? ಬರಿಗಾಲಲ್ಲಿ ವಾಕಿಂಗ್, ರಿಫ್ಲೆಕ್ಸಾಲಜಿ, ನಾವು ವೆಲ್ನೆಸ್ ಅಲ್ಲಿ ಹೇಳ್ತೀವಿ, ಆಕ್ಯುಪ್ರೆಷರ್ ಇದ್ದ ಹಾಗೆ ಕಾಲಿಗೆ ಎಷ್ಟು ಚುಚ್ಚುತ್ತೆ ಅಷ್ಟು ರಿಫ್ಲೆಕ್ಸಾಲಜಿ. ಎಕ್ಸಾಕ್ಟ್ಲಿ. ಹೊರಗಡೆಯಿಂದ ಬಂದ ತಕ್ಷಣ ಒಂದು ಕಡೆ ನೀರಿಟ್ಟಿರೋರು, ಆ ನೀರಲ್ಲಿ ಕಾಲ್ ತೊಳ್ಕೊತಾ ಇದ್ವಿ, ಕೈ ತೊಳ್ಕೊತಾ ಇದ್ವಿ, ತಣ್ಣಗಾಗ್ತಾ ಇತ್ತು, BP ಕಮ್ಮಿ ಆಗ್ತಾ ಇತ್ತು, ಹಾರ್ಟ್ ಪಲ್ಸ್ ರೇಟ್ ಕಡಿಮೆ ಆಗೋದು. ಅಲ್ಲಿನ ಪ್ರಾಕಾರದಲ್ಲಿ ಸುತ್ತ ಹಾಕಿ 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 ವಾಕಿಂಗ್ ಆಗೋದು, ಎನರ್ಜಿ ಆಗೋದು. ಅದಾದ ಮೇಲೆ ಒಳಗಡೆ ಬರ್ತಾ ಇದ್ವಿ, ಗರ್ಭಗುಡಿಯ ಒಳಗಡೆ. ನಮಗೆ ಬೇರೆ ಬಾರಗಳ ಒಳಗಡೆ ಹೋದ್ರೆ ಸಫೋಕೇಶನ್ ಆಗುತ್ತೆ, ಅದ ಗರ್ಭಗುಡಿಯ ಒಳಗಡೆ ಹೋದ್ರೆ ಸಫೋಕೇಶನ್ ಆಗಲ್ಲ. ಖಂಡಿತ ಇಲ್ಲ. ಎಂತೆಂತ ಆರ್ಕಿಟೆಕ್ಚರ್, ಆರ್ಕಿಟೆಕ್ಚರ್ಗೆ ತಾಣ ಅದು ಅಲ್ವಾ? ಎಂತಹ ಕಲ್ಲುಗಳು, ಆ ಕಲ್ಲುಗಳೇ ಎನರ್ಜಿ ಎಮಿಟ್ ಮಾಡುತ್ತೆ. ಇಷ್ಟು ಆಯ್ತು, ಒಳಗಡೆ ಹೋಗ್ತೀವಿ, ಶ್ರದ್ಧೆಯಿಂದ ಕೇಳ್ಕೊತೀವಿ. ನಂದಿರೋದೆಲ್ಲ, ನನ್ನ ನೋವುಗಳನ್ನೆಲ್ಲ ನಿನ್ ಮೇಲೆ ನಂಬಿದ್ದೀನಪ್ಪ, ನಂಗೆ ಒಳ್ಳೇದ್ ಮಾಡು ಅಂತ. ದೇವರದು ಒಳ್ಳೇದ್ ಮಾಡ್ತಾರೆ ಅಂತ ನನ್ಗೆ ಅನ್ಸಲ್ಲ, ಆದರೆ ನನ್ನ ಸ್ಟ್ರೆಸ್ ಹೊರಟೋಯ್ತು. ನನಗೆ ಹೊಸ ಥಿಂಕಿಂಗ್ ಬರ್ಲಿಕ್ಕೆ ಆ ಜಾಗ ಸಾಕು. ನನ್ನದೇ ಮನೆಯಲ್ಲಿ ನಾನು ಕೂತ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ನಂಗೆ ಹೊಸ ಥಿಂಕಿಂಗ್ ಬರಲ್ಲ, ಬ್ಲಾಕ್ಡ್ ಮೈಂಡ್ ಬಿಡಲ್ಲ. ದೇವಸ್ಥಾನಕ್ಕೆ ಹೋಗಿ ಕೂತಾಗ ನಂಗೆ ಆಗಿದೆ. ಎಲ್ರಿಗೂ ಆಗತ್ತೆ ಹಾಗೆ. ಶ್ರದ್ಧೆ ಬೇಕು. ಯಾರ ಹತ್ರ ಹೇಳ್ಕೊಂಡ್ರು ಮಿಸ್ಯೂಸ್ ಮಾಡ್ತಾರೆ. ಒಳ್ಳೇದು ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ, ಕೆಟ್ಟದ್ ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ. ನನ್ನ ನೋವುಗಳನ್ನ ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ, ನಲಿವುಗಳನ್ನ ಹೇಳಿದ್ರು ಮಿಸ್ಯೂಸ್ ಮಾಡ್ತಾರೆ. ಆದ್ರೆ ದೇವಸ್ಥಾನದಲ್ಲಿ ದೇವರು ಮಿಸ್ಯೂಸ್ ಮಾಡಿಲ್ಲ. ಯಾಕೆ ಅಂದ್ರೆ ನಾನು ಒಂದು ಹೊಸ ಪ್ರಪಂಚದ ಜೊತೆ ಮಾತಾಡ್ತಾ ಇರ್ತೀನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಬೇಕಾದಷ್ಟು ಜನ ನಂಗೆ ಫ್ರೆಂಡ್ಸ್ ಸಿಗ್ತಾರೆ, ಫಸ್ಟ್ ಫ್ಲೋರ್ ಫ್ರೆಂಡ್ಸ್ ಸಿಗಲ್ಲ. ವಾಟ್ ಇಸ್ ದಿಸ್ ಗ್ರೌಂಡ್ ಫ್ಲೋರ್ ಅಂಡ್ ಫಸ್ಟ್ ಫ್ಲೋರ್? ಹೇಳ್ತಾ ಇರ್ತೀನಿ. ಯಾರು ವ್ಯಾಪಾರಿ ಮನೋಭಾವ ಇದೆ, ಇವ್ರ ಹತ್ರ ಮಾತಾಡಿದ್ರೆ ನಂಗೇನೋ ಬರುತ್ತೆ, ನಂಗೇನೋ ಸಿಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ವ್ಯಾಪಾರಿ ಮನೋಭಾವ ಇರುತ್ತಲ್ಲ, ಇವರೆಲ್ಲ ಗ್ರೌಂಡ್ ಫ್ಲೋರ್ ಫ್ರೆಂಡ್ಸ್, ಅಕ್ವೈಂಟೆನ್ಸಸ್ ಅಷ್ಟೇ ಅವರು. ಅಂದ್ರೆ ನಾನು ಪರಿಚಯಸ್ಥರಷ್ಟೇ. ನನ್ನ ಕಷ್ಟ ಹೇಳ್ಕೊಳಕ್ಕಾಗಲ್ಲ, ಸುಖ ಹೇಳ್ಕೊಳಕ್ಕಾಗಲ್ಲ. ದೇ ಆರ್ ಫ್ರೆಂಡ್ಸ್, ಗೊತ್ತಿದ್ದಾರೆ ಅಷ್ಟೇ. ಇದು ಮನೆಯಲ್ಲೂ ಸಹಿತ ಹೀಗೆ ಇರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ ಪ್ಯೂರ್ ಫ್ರೆಂಡ್ಸ್ ಇರ್ತಾರೆ, ಸೋಲ್ಸ್ ಇರುತ್ತೆ, ಪ್ಯೂರ್ ಸೋಲ್ಸ್. ಇದು ನಾನೇ ಕಂಡಿಡ್ಕೊಂಡಂತಹ ಒಂದು ಥಿಯರಿ ಇದು. ಫಸ್ಟ್ ಫ್ಲೋರ್ ಫ್ರೆಂಡ್ಸ್ ಅಂತಂದ್ರೆ ನಾನು ಕೆಲವ್ರ ಹತ್ರ ಕಷ್ಟ ಹೇಳ್ಬೋದು, ಸುಖ ಹೇಳ್ಬೋದು. They are not judgmental about it. ಮತ್ತೆ ಅವರು ನನ್ನನ್ನ ಮಿಸ್ಯೂಸ್ ಮಾಡಲ್ಲ. Right. ನೀವು ಇಡೀ ಜೀವನ, ನಿಮ್ಮ ಜೀವನ, ನೋಡ್ತಾ ಇರೋರ ಜೀವನ, 1 ಅಥವಾ 2 ನಿಮಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ಅಕ್ವೈಂಟೆನ್ಸಸ್. ಅವರು ಗಂಡ ಹೆಂಡತಿನೂ ಆಗಿರ್ಬೋದು, ಅಪ್ಪ ಮಕ್ಕಳು ಆಗಿರ್ಬೋದು. ಯಾರಾದ್ರೂ ಹೀಗಿದ್ರೆ ಅವ್ರು ಪುಣ್ಯವಂತರು ಅಂತ. ಸಿಕ್ಕಿದ್ರೆ ಒಂದೇ ಒಂದು ಮಿಸ್ಯೂಸ್ ಮಾಡದೆ, ಡಾಮಿನೇಟ್ ಮಾಡದೆ, ಮಿಸ್ಗೈಡ್ ಮಾಡದೆ, ಸೊಲ್ಯೂಷನ್ಸು ಕೊಡುವಂತಹ ಒಂದು ಸ್ನೇಹಿತ, ಒಂದು ಸೋಲ್ಮೇಟ್ ಸಿಕ್ಕಿದ್ರೆ, ಇಡೀ ಜೀವನ ಸಂಪಾದನೆ ಮಾಡಿದ್ರೆ ಅವ್ರು ಪುಣ್ಯವಂತರು ಅಂತ. ಸಿಗಲ್ಲ. 4 ನೋವು ಹೇಳ್ಕೊಂಡ್ಬಿಟ್ರೆ 5ನೇ ನೋವು ನಮ್ಮ ಹತ್ರ ಬರೋದೇ ಇಲ್ಲ ಅವರು, ಅಥವಾ ರೆಸಿಪ್ರೋಕೇಟ್ ಮಾಡಲ್ಲ. ನನ್ನ ಸಂತೋಷವನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಸಂತೋಷ ಪಡಲ್ಲ. ಯಾಕೆಂದ್ರೆ ಅವ್ರಿಗೆ ಸಂತೋಷ ಆದಾಗ ಮಾತ್ರ ಅದು ಸಂತೋಷ ಅಷ್ಟೇ, ನನಗಾದಾಗ ಅವ್ರಿಗೆ ಸಂತೋಷ ಅಲ್ಲ. ಮನೆಯಲ್ಲಿ ಯಾರೋ ಒಬ್ರು ಅಣ್ಣ ತಮ್ಮದ್ರ 4 ಜನ ಇದ್ದಾರೆ, ಅದ್ರಲ್ಲಿ ಒಬ್ರು ಬೆಳೆದು ಬಿಟ್ಟಿದ್ದಾರೆ, ಅವ್ರ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡಕ್ಕೆ ಮಿಕ್ಕಿದ 3 ಜನ ತಮ್ಮಂದ್ರಿಗೆ ಇಷ್ಟ ಆಗಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಫಸ್ಟ್ ಫ್ಲೋರ್ ಅಂತಂದ್ರೆ ಯಾವ ಕಪಟಗಳು ಇಲ್ಲದೆ ಯಾರು ಬೇಕಿದ್ರು ಅವರು ಸಂತೋಷ ಪಡ್ಬೋದು, ಯಾರು ಬೇಕಿದ್ರು ದುಃಖವನ್ನ ಹಂಚ್ಕೋಬಹುದು, ಮಿಸ್ಯೂಸ್ ಮಾಡದೆ. ಇದನ್ನ ನಾನು ಫಸ್ಟ್ ಫ್ಲೋರ್ ಅಂತ ಹುಡ್ಕೊಂಡಿದ್ದೀನಿ. ಈಗ ನಾನು ಫಸ್ಟ್ ಫ್ಲೋರ್ ಫ್ರೆಂಡ್ಸ್ನ ಜಾಸ್ತಿ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೆ. ನನಗೆ ಬದುಕೋಕೆ ಧೈರ್ಯ ಬೇಡವಾ? ನಂಗೆ ಬದುಕೋಕೆ ಒಂದು ನಂಬಿಕೆ ಬೇಡವಾ? ನಾನು ಇವ್ರ ಹತ್ರ ಹೇಳಬೇಕು, ಈ ವಿಚಾರವನ್ನ ಹೇಳ್ಬೋದು. ಆ ಹೇಳುವಂಥದ್ದಿದೆಯಾ, ಅದು ಲಾಕರ್ ಇದ್ದಂಗೆ, ಹಣ ಇದ್ದಂಗೆ, ಜ್ಯುವೆಲ್ಸ್ ಇದ್ದಂಗೆ. ನಾನು ನಿಮ್ಮ ಹತ್ರ ನನ್ನ ಲಾಕರನ್ನು ನಿಮ್ಮ ಜೊತೆ ಡಿಪಾಸಿಟ್ ಮಾಡ್ಬೋದು, ನನ್ನ ಭಾವನೆಗಳನ್ನ ಡಿಪಾಸಿಟ್ ಮಾಡ್ಬೋದು, ನೀವು ಮಿಸ್ಯೂಸ್ ಮಾಡಲ್ಲ. ಹಾಗೆ ಹುಡುಕೊಂಡು ಬರುವಂತಹ, ನನಗೆ ಫಸ್ಟ್ ಫ್ಲೋರ್ ಭಾವನೆ ಸಿಗುವಂತಹ ಜಾಗ ದೇವಸ್ಥಾನ. ನೆಕ್ಸ್ಟ್ ಪ್ರಕಾರ ಸುತ್ತಾಕ್ತೀವಿ, ನಂಗೆ ವಾಕಿಂಗ್ ಆಯ್ತು. ಆ ವಾಕಿಂಗ್ ಮಾಡೋವಾಗ ಸುಮ್ಮನೆ ವಾಕಿಂಗ್ ಮಾಡ್ತೀನಾ? ಇಲ್ಲ, ಯೋಚನೆ ಮಾಡ್ತಾ ಇರ್ತೀನಿ. ನನ್ನ ಬ್ಲಾಕ್ಡ್ ಮೈಂಡ್ ಬಿಡ್ತಾ ಹೋಗುತ್ತೆ. ಯಾಕೆ? ಅಲ್ಲಿನ ಮರ ಗಿಡಗಳು, ಅಲ್ಲಿನ ಪ್ರಾಕಾರ, ದೊಡ್ಡ ಪ್ರಾಕಾರಗಳು ಏನ್ ಮಾಡುತ್ತೆ ಅಂದ್ರೆ ಒಳ್ಳೆ ಗಾಳಿ ಕೊಡುತ್ತೆ, ಆಕ್ಸಿಜನ್ ಕೊಡುತ್ತೆ. ಇದು ಸೈನ್ಸ್. ಇದು ಎಷ್ಟು ನನಗೆ ಆಕ್ಸಿಜನ್ನಿನ ಪ್ರಮಾಣ ಅಲ್ಲಿ ಸಿಗುತ್ತೆ, ಅಷ್ಟು ಬ್ಲಾಕ್ಡ್ ಮೈಂಡ್ ಬಿಡುತ್ತೆ.
ಬಾರಲ್ಲಿ ನಿಕೋಟಿನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆ. ನಂಗೆ ಯಾವ್ದು ಬೇಕೀಗ? ಬದುಕೋಕ್ ಆಕ್ಸಿಜನ್ ಅಷ್ಟೇ. ನಿಕೋಟಿನ್ ತಗೊಂಡು ಬದುಕಕ್ಕಾಗಿದ್ಯಾ ಯಾರಿಗಾದ್ರು? ಸಿಗರೇಟ್ ಸ್ಮೆಲ್ ಅಲ್ಲಿ ಬದುಕಕ್ಕಾಗಿದ್ಯಾ? ಡ್ರಗ್ಸ್ ಸ್ಮೆಲ್ ಅಲ್ಲಿ ಬದುಕಕ್ಕಾಗಿದ್ಯಾ? ಮನೆಯಲ್ಲಿ ನಂಗೆ ಅಷ್ಟು ಒಳಗಡೆ ಅಷ್ಟು ಆಕ್ಸಿಜನ್ ಇದೆಯಾ? ಆ ಒಳ್ಳೆ ವಾತಾವರಣ ಇದೆಯಾ? ಅನ್ಡಿಸ್ಟರ್ಬ್ಡ್ ವಾತಾವರಣ ಇದೆಯಾ? ಇಲ್ಲ. ನಂಗೆ ಸಿಗೋವಂಥ ದೇವಸ್ಥಾನ. ಕೆಲವರಿಗೆ ದೇವಸ್ಥಾನದಲ್ಲಿ ತುಂಬಾ ಶಬ್ದ, ತುಂಬಾ ಜನ ಇದ್ರೆ ಖುಷಿ ಆಗುತ್ತೆ. ನನ್ನಂತವ್ರಿಗೆ ಐಸೋಲೇಟೆಡ್ ದೇವಸ್ಥಾನಗಳನ್ನ ಹುಡ್ಕೊಂಡು ಹೋಗ್ತೀನಿ. ನಂಗೆ ಒಂದು 10 ನಿಮಿಷ ಕೂತ್ಕೋಬೇಕು, 20 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೋಬೇಕು. ಎಷ್ಟೋ ಸಲ ಅಳು ಬರುತ್ತೆ, ಬರೆಸ್ಬೇಕು. ನಾವೇನ್ ಮಾಡ್ಬಿಟ್ಟಿದೀವಿ? ಅಳೋದ್ ನಿಲ್ಲಿಸ್ಬಿಟ್ಟಿದೀವಿ. ಅಳೋದು ಅಂದ್ರೆ ನಿಮ್ಮ ರಿಯಲೈಸೇಷನ್ ಅದು ವೀಕ್ನೆಸ್ ಅಲ್ಲ. ನಂಗೆ ಎಷ್ಟೋ ವಿಚಾರಗಳು ಗೊತ್ತಾಗತ್ತೆ. ನಾನು ಹೀಗೆ ತಪ್ಪು ಮಾಡ್ಬಿಟ್ನಲ್ಲ, ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಬರ್ತೀನಿ ದೇವಸ್ಥಾನದಲ್ಲಿ. ನಂಗೆ ಇಲ್ಲಿ ಬಂದದಕ್ಕೆ ಆ ರಿಯಲೈಸೇಷನ್ ಬಂತು. ಇಲ್ಲದೆ ಇದ್ರೆ ನಂಗೆ ರಿಯಲೈಸೇಷನ್ ಬರ್ತಾ ಇರಲಿಲ್ಲ. ನಾನು ಎಲ್ಲಿ ತಪ್ತಾ ಇದ್ದೀನಿ ಗೊತ್ತಾಗ್ತಾ ಇರಲಿಲ್ಲ, ನಾನು ಎಲ್ಲಿ ಎಡವ್ತಾ ಇದ್ದೀನಿ ಗೊತ್ತಾಗ್ತಾ ಇರಲಿಲ್ಲ. ಸೊ ನನಗೆ ಅದೊಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಫ್ಯಾಕ್ಟ್ರಿ ತರ ಅದು ಟೆಂಪಲ್. ಅದಾದ್ಮೇಲೆ ತೀರ್ಥ ತಗೋತೀವಿ ನಾವು. ಕಾಫ್ ಸಿರಪ್ ಅಲ್ಲಿ ಏನ್ ಕೊಡ್ತಾ ಇದ್ದೀವಿ? ತುಳಸಿ, ಪಚ್ಚಕರ್ಪೂರ, ಇದೇ ತಾನೇ ಅಲ್ಲೂ ಕೊಡ್ತಾ ಇರೋದು. ತೀರ್ಥ ತಗೋತಾ ಬನ್ನಿ. ಯಾವತ್ತಾದ್ರೂ ನಿಮಗೆ ಆ ಕಾಫ್ ಸಿರಪಿನ ಅವಶ್ಯಕತೆ ಬೀಳುತ್ತಾ ನೋಡಿ? ಇಲ್ಲಪ್ಪ, ಮನೇಲೇ ಮಾಡ್ಕೋಬಹುದು. ಆದ್ರೆ ದೇವಸ್ಥಾನದಲ್ಲಿ ನಾವು ಅದೇ ನೀರನ್ನ ತೀರ್ಥ ಅಂತ ಕರಿತೀವಿ. ನಮ್ಮ ಭಾವ ಅದು ಪ್ಯೂರಿಫೈಡ್ ಭಾವ. ನಿಜ ನಿಜ. ನನ್ನ ಪ್ಯೂರಿಫೈಡ್ ಭಾವ H2O ಅಂತ ಕರಿತಾ ಇಲ್ಲ ಅದನ್ನ. ನನ್ನ ಪ್ಯೂರಿಫೈಡ್ ಭಾವ ನೀರ್ ಕೊಡು ಅಂತ ಕೇಳ್ತಾ ಇಲ್ಲ, ತೀರ್ಥ ಕೊಡು ಅಂತ. ಲೋಟಗಟ್ಲೆ ಕೇಳ್ತಾ ಇಲ್ಲ, 1 ounce ಕೇಳ್ತಾ ಇದ್ದೀನಿ. ಆ 1 ounce ಆಫ್ ಎನರ್ಜಿ ಇಸ್ ಎನಫ್ ಫಾರ್ ಮೀ. ಕುಂಕುಮ ಇಟ್ಕೋತೀನಿ. ತುಂಬಾ ಡೀಪ್ ಆಗಿ ಸೈನ್ಸ್ ಅಲ್ಲಿ ನೋಡಿದ್ರೆ ಅದೆಲ್ಲ ಚಕ್ರಗಳು ಅಂತ. ಚಕ್ರ ಆಕ್ಟಿವೇಟ್ ಆಗತ್ತೆ. ಬೇಡಪ್ಪ, ಚೆನ್ನಾಗಿ ಕಾಣುತ್ತೀವಿ, ನೀವು ಚೆನ್ನಾಗಿ ಕಾಣ್ತೀರಿ, ಇಷ್ಟೇ ಬೇಕಾಗಿರೋದು. ಒಬ್ಬರನ್ನ ನೋಡಿದ ಕೂಡಲೇ ಒಂದು ಕುಂಕುಮ ಗೌರವವನ್ನ ತರಿಸುತ್ತೆ. ಅದನ್ನ ರಾಕ್ಷಸರ ತರ ಇಟ್ಕೋಬೋ ಅವಶ್ಯಕತೆ ಇಲ್ಲ, ಆದ್ರೆ ಗೌರವ ತರಿಸುವಷ್ಟು ಇಟ್ಕೋಬಹುದಲ್ವಾ? ಏನಾಗತ್ತೆ? ತಪ್ಪೇನಿದೆ? ಕುಂಕುಮ ಇಟ್ಕೊಂಡ್ರೆ ನನ್ನ ನಂಬಿಕೆಗಳು ಹಾಳಾಗತ್ತಾ? ಇಲ್ವಲ್ಲ. ನನ್ನ ಬಗ್ಗೆ ಇನ್ನೊಬ್ಬರು ಗೌರವ ತೋರಿಸೋದು ಜಾಸ್ತಿ ಆದಾಗ, ನಾನು ಎಷ್ಟೋ ಸಲ ಚೆಕ್ ಮಾಡಿದ್ದೀನಿ, ನಾನು ಸುಮ್ಮನೆ ಹೋದಾಗ ನನ್ನ ಬಗ್ಗೆ ಗೌರವ ತೋರಿಸಿಲ್ಲ. ಆದ್ರೆ ಯಾವಾಗ ಕುಂಕುಮ ಇಟ್ಕೊಂಡು ಹೋಗಿದ್ದೀವಿ ಗೊತ್ತಿಲ್ಲ, ಅವ್ರ ಕೈ ಮುಗಿದು ಕಾಲು ಮುಗಿದೆಲ್ಲ ಮಾಡಿದ್ದಾರೆ. ಸೊ ಜಾಸ್ತಿ ಆಗಿದೆ ಗೌರವ ಅವರಿಗೆ. ನನ್ನ ಬಗ್ಗೆ ಒಂದು ಕುಂಕುಮ ಅಷ್ಟು ಗೌರವ ತರಿಸುತ್ತೆ ಅಂತಂದ್ರೆ ಯಾಕೆ ಇಟ್ಕೋಬಾರ್ದು? ಯಾಕೆ ನಾವು ಅಲೂಫ್ ಆಗಿರ್ಬೇಕು? ಯಾಕೆ ನಮ್ಮ ಕಲ್ಚರ್ಗಳನ್ನ ಬೈಕೊಂಡು ತಿರುಗಬೇಕು? ನಮ್ಮ ಕಲ್ಚರ್ಗಳನ್ನ ಬೈಯುವಂತ ಅವಶ್ಯಕತೆ ಇಲ್ಲ. ತಪ್ಪಾಗಿದ್ರೆ ನಮ್ಮ ಕಲ್ಚರ್ನ ಒಳಗಡೆ ನಾವು ತಿದ್ಕೊಳ್ಳೋಣ ಅಷ್ಟೆ. ಹೊರಗಡೆ ಈಗ 2 ಭಾಗಕ್ಕೆ ಬರೋಣ. ಕೆಲವು ಕಲ್ಚರ್ಸ್ ಅಲ್ಲಿ ಶೂ ಹಾಕೊಂಡು ಒಳಗ್ ಬನ್ನಿ ಅಂತಾರೆ ದೇವಸ್ಥಾನದ ಒಳಗೆ. ನಮ್ ಕಲ್ಚರ್ ಅಲ್ಲಿ ಬೇಡ ಅಂತಂದ್ರು. ಎಲ್ಲೆಲ್ಲಿಂದ ಏನೇನ್ ತುಳ್ಕೊಂಡ್ ಬಂದಿರ್ತೀರೋ ಗೊತ್ತಿಲ್ಲ, ಶೂ ಒಂದ್ ಕಡೆ ಹೊರಗಡೆ ಇಡಿ, ಕಾಲ್ ತೊಳ್ಕೊಳ್ಳಿ, ಒಳಗ್ ಬನ್ನಿ ಅಂದ್ರು. ತಪ್ಪೇನಿದೆ? ಹಾಗಂತ ಶೂ ಹಾಕೊಂಡು ಹೋಗೋ ಕಲ್ಚರ್ದು ಏನ್ ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ. ಅಲ್ಲಿ ಈ ಶೂ ಹಾಕೊಂಡು ದೇವಸ್ಥಾನಗಳ ಒಳಗಡೆ, ಪರ್ಟಿಕ್ಯುಲರ್ಲಿ ಚರ್ಚ್ಗಳಲ್ಲಿ ಹೋಗ್ತಾರೆ. ಅಲ್ಲಿನ ಇದು ಚರ್ಚ್ಗಳೆಲ್ಲ ಶುರು ಆಗಿದ್ದೆಲ್ಲಿ? UK US ಗಳಲ್ಲಿ. ಅಲ್ಲಿ ಥಂಡಿ ಇದೆಪ್ಪ, ಅವ್ರ ಕಾಲ್ ತೆಗಿಯಕ್ ಆಗಲ್ಲ, ಶೂ ತೆಗಿಯಕ್ ಆಗಲ್ಲ. ಹಾಗಾಗಿ ಅವ್ರು ಶೂ ಹಾಕೊಂಡು ಹೋದ್ರು. ಅಲ್ಲಿ ಕೋಟ್ ಹಾಕೊಂಡ್ರು, ಯಾಕೆಂದ್ರೆ ಅದು ಚಳಿಯಲ್ಲಿ ಆ ಎಕ್ಸ್ಟ್ರೀಮ್. ನಾವು ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೊರಟ್ರೆ ಇಲ್ಲಿನ ಕಲ್ಚರ್ ಜೊತೆ ಬೇರೆರಿ. ಯಾವುದೇ ಧರ್ಮ ಆಗ್ಲಿ, ಯಾವುದೇ ಜಾತಿ ಆಗ್ಲಿ, ಅವ್ರವ್ರದೇ ಆದಂತಹ ಕಲ್ಚರ್ ಅಂಡ್ ಟ್ರೆಡಿಷನ್ಸ್ ಇರುತ್ತೆ. ಕೆಲವು ಗುಡ್ ಕಲ್ಚರ್ಸ್ ಇರುತ್ತೆ, ಕೆಲವು ನೆಗೆಟಿವ್ ಕಲ್ಚರ್ಸ್ ಇರುತ್ತೆ. ನೆಗೆಟಿವ್ ಕಲ್ಚರ್ಸ್ ಬಿಟ್ಟಾಕಿ ಗುಡ್ ಕಲ್ಚರ್ಸ್ ಇಟ್ಕೊಂಡು ಓಡಾಡಿ. ಏನಾದ್ರೂ ತಪ್ಪಾಗಿದೆಯಾ? ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಿ, ಡಿಬೇಟ್ ಆಗಿ, ಇನ್ನು 4 ಜನ ಕನ್ಫ್ಯೂಸ್ ಮಾಡೋದು ಯಾಕೆ? ನನಗ್ ಸಿಗಲ್ವಾ ಬೇರೆ ಕಮ್ಯುನಿಟಿಯ, ಬೇರೆ ಧರ್ಮಗಳ ಹುಳುಕುಗಳನ್ನ ಹುಡುಕೋಕೆ? ಬೇಕಾದು ನಮ್ಮನ್ನ ಮತ್ತೆ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡುವ ನಮ್ಮ ಪದಗಳು ಬೇಕಾ? ನಾನ್ ಮಾತಾಡಿದ ತಕ್ಷಣ ಅವ್ರು ಸುಮ್ನೆ ಇರ್ತಾರ? ಅವ್ರು ಕೌಂಟರ್. ನಾವು ವಾರ್ ಅಲ್ವಾ? ನಾವು ಬದುಕ್ತಾ ಇರೋದು ಪೀಸ್ಗಲ್ವಾ? ಈ ಧರ್ಮಗಳು ಹುಟ್ಕೊಂಡಿದ್ದೇ ಒಂದು ಪೀಸ್ ಧರ್ಮಗಳಲ್ವಾ ಇವು? ಸೊ ಇಷ್ಟೇ. ಕಲ್ಚರ್ಸ್, ಟ್ರೆಡಿಷನ್ಸ್, ಟೆಂಪಲ್ಸ್ ಆರ್ ಒನ್ ಬಿಗ್ ಅಸೆಟ್. ಮಂಗಳಾರತಿ ಮುಟ್ಟಿದೀವಿ. ಮಂಗಳಾರತಿ ಮಾಡ್ತಾ ಇದ್ದದ್ದು ಯಾವಾಗಲೂ, ಬಹುಶಃ ನಂಗೆ ಗೊತ್ತಿಲ್ಲ ಯಾವಾಗಿಂದ ಶುರು ಆಯ್ತು ಅಂತ. ಆದ್ರೆ ಅದು ಮುಟ್ಟಿದ ತಕ್ಷಣ ನನ್ನ ಕೈಗೆ ಒಂದು ಶಾಖ ಬರುತ್ತೆ, ಅಲರ್ಟ್ ಸಿಸ್ಟಮ್ ಆಗುತ್ತೆ. ಅಗ್ನಿ ಮುಟ್ತೀವಿ, ಅಗ್ನಿಯನ್ನು ಮುಟ್ತೀವಿ, ಕಣ್ಣಿಗೆ ಇಟ್ಕೋತೀವಿ. ಬೆಳಿಗ್ಗೆ ನಾವೇನ್ ಮಾಡ್ತಾ ಇದೀವಿ? ಕೈ ಉಜ್ತಾ ಇದೀವಿ, ಕರಾಗ್ರೆ ಅಂತ ಹೇಳ್ತಾ ಇದೀವಿ, ಕೈ ಉಜ್ತಾ ಇದೀವಿ, ಕಣ್ಣಿನ ರೆಪ್ಪೆ ಮೇಲೆ ಇಡ್ತಾ ಇದೀವಿ, ಶಾಖ ತರಿಸ್ತಾ ಇದೀವಿ, ಕಣ್ಣಿಗೆ ಒಂದು ಹಿತವನ್ನ ಕೊಡ್ತಾ ಇದೀವಿ. ಅಷ್ಟೇ ಮಾಡಿದೀವಿ. ಎಲ್ಲದರ ಹಿಂದೆ ಒಂದು ಸೈನ್ಸ್ ಇದೆ, ಎಲ್ಲದರ ಹಿಂದೆ ಒಂದು ಲಾಜಿಕ್ ಇದೆ, ಒಂದು ಕಾಮನ್ ಸೆನ್ಸ್ ಇದೆ.
ತೀರ್ಥ ತಗೋತೀವಿ, ತಲೆಗೆ ಹಚ್ಕೋತೀವಿ. ಬಹುಶಃ ಅವಾಗ ಖರ್ಚಿಫುಗಳಿರ್ಲಿಲ್ಲಪ್ಪ. ಬರ್ಸ್ಕೊಂಡ್ವಿ. ತಂಪು ಆಯ್ತು, ತಪ್ಪಿಲ್ವಲ್ಲ. ಗಂಟೆ ಬಾರಿಸೋದ್ರ ಲಾಜಿಕ್ ಎಲ್ಲೆಲ್ಲೋ ಇರುತ್ತೆ ಮನಸ್ಸು. ಗಂಟೆ ಹೊಡಿತೀವಿ. ಸ್ಕೂಲಲ್ಲಿ ಗಂಟೆ ಹೊಡಿಯೋದು ಯಾಕೆ? ಎಲ್ಲ ಬನ್ರಪ್ಪ, ಸ್ಕೂಲ್ ಟೈಮ್ ಶುರು ಆಯಿತು, ಪ್ರೇಯರ್ಗೆ ಅಸೆಂಬ್ಲಿ ಆಗಿ ಅಂತ ಕರಿತೀವಿ. ಇನ್ನೊಂದು ಗಂಟೆ ಹೊಡೆದ್ರೆ ನಿಮ್ಮ ಕ್ಲಾಸ್ ಮುಗೀತು, ಹೊರಗಡೆ ಹೊರಡಿ ಅಂತ. ಅಟೆನ್ಷನ್ ಅಷ್ಟೇ. ಎಲ್ಲೆಲ್ಲೋ ಮನಸ್ಸಿದೆ. ನೋಡಪ್ಪ, ಈಗ ಮಂಗಳಾರತಿ ಮಾಡ್ತಾ ಇದ್ದೀನಿ, ಗಂಟೆ ಹೊಡೆದ ತಕ್ಷಣ ಮಂಗಳಾರತಿ ಶುರು ಮಾಡ್ತೀವಿ ಅಷ್ಟೇ. ಮಂಗಳಾರತಿಯಲ್ಲಿ ಸುತ್ತ ಕತ್ಲಿರುತ್ತೆ. ಮಂಗಳಾರತಿ ಮಾಡುವಾಗ ಆ ಕಣ್ಣು ಪರ್ಟಿಕ್ಯುಲರ್ಲಿ ಆ ದೃಷ್ಟ ಅಷ್ಟೇನೆ ನೋಡುತ್ತೆ. ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ಕಾನ್ಸಂಟ್ರೇಷನ್ ನನ್ನ ಮಗನಿಗಿಲ್ಲ ಅಂತ ಎಷ್ಟು ಜನ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಒಳಗಾಗಿದ್ದಾರೆ. ಇವ್ರ ಹತ್ರ ಎಲ್ಲ ಸೈಕ್ರಿಯಾಟಿಸ್ಟ್ಗಳ ಹತ್ರ ಕರ್ಕೊಂಡು ಹೋಗಿದ್ದಾರೆ, ಕೌನ್ಸಿಲ್ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಬೇಕಾ? ಏನಿಲ್ಲಪ್ಪ, ನಮ್ಮ ಕಲ್ಚರ್ಗಳ ಜೊತೆ ಬೆರ್ತದ್ರೆ ಎಲ್ಲ ಬಂದ್ಬಿಟ್ಟೈತೆ. ನಮ್ಮ ಕಲ್ಚರಲ್ಲಿ ಈಗ ತಾನೇ ಸಂಕ್ರಾಂತಿ ಆಯ್ತು, ಎಲ್ಲರ ಮನೆಗೆ ಎಳ್ಬೀರ ಕಳ್ಸೋರಪ್ಪ ಹೆಣ್ಮಕ್ಳುಗಳನ್ನ. ಈ ಹೆಣ್ಮಕ್ಳುಗಳು ಒಂದು 20-30 ಮನೆ ಬೀರೋರು. ಆ ಎಲ್ಲ 30 ಮನೆಯಲ್ಲಿ ಈ ಚಿಕ್ಕ ಮಗುವನ್ನ, ಹೆಣ್ಣು ಮಗುವನ್ನ ನೋಡಿ ಅವ್ರಿಗನ್ಸೋದು ಇದು ನಮ್ಮ ಬೀದಿಯ ಮಗು, ಈ ಮಗುವನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಸೇಫ್ ಗಾರ್ಡ್ ಮಾಡಬೇಕು, ಯಾವುದೇ ಕೆಟ್ಟ ಕಣ್ಣುಗಳು ಬೀಳದೇ ಇರೋ ಹಾಗೆ ಅಷ್ಟು ಮನೆಗಳು ಅವ್ರನ್ನ ನೋಡ್ಕೊಳ್ಳೋರು. ಎಷ್ಟು ಸೋಶಿಯೋ ಕನ್ಸರ್ನ್ ಕೂಡ ಇದೆ ಎಲ್ಲ ಆಚರಣೆ. ಆ ಮಗುವಿಗೆ 20 ಮನೆಯ ಪರಿಚಯ ಆಗೋದು, 20 ಮನೆಯವರು ಕೂಡ ಒಂದು ಫ್ಯಾಮಿಲಿ ಆಗಿರೋದು ಅಷ್ಟೇ. ಎಲ್ಲಿದೆ ತಪ್ಪು ಇದರಲ್ಲಿ? ತಪ್ಪು ಹುಳುಕು ಕಣ್ಣುಗಳಿಗೆ, ಹುಳುಕು ಮನಸ್ಸುಗಳಿಗೆ ಇದೆಲ್ಲವೂ ತಪ್ಪಾಗಿ ಕಾಣುತ್ತೆ. ಪಾಸಿಟಿವ್ ಆಗಿ ನೋಡ್ಲಿಕ್ಕೆ ಶುರು ಮಾಡಿ, ತಪ್ಪಾಗಿ ಕಾಣೋದೇ ಇಲ್ಲ. ತಪ್ಪಾಗಿದ್ರೆ ಸರಿಪಡಿಸೋಣ. ಬೈಯೋದ್ರಿಂದ ತಪ್ಪು ಸರೋಗಲ್ವಲ್ಲ. ನನ್ನ ಮಗ ತಪ್ಪು ಮಾಡಿದ್ದಾನೆ, ನನ್ನ ಮಗಳು ತಪ್ಪು ಮಾಡಿದ್ದಾಳೆ, ಏನೋ ಒಂದು ಆಗಿದೆ, ನಮ್ಮ ಮನೇಲಿ ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ, ನಾನು ಅವ್ರನ್ನ ಬೈಯೋದ್ರಿಂದ ತಪ್ಪು ಸರೋ ಹೋಗಲ್ಲ ಅಲ್ವಾ? ಪ್ರೀತಿಸಿ ಮುದ್ಸಿ ಅವ್ರ ಹತ್ರ ಮಾತಾಡಿ ತಪ್ಪು ಪುಟ ಅಂತಂದ್ರೆ ಮುಗ್ದೋಯ್ತು. ಆ ಅನ್ನುವ ಪೇಷನ್ಸ್ ಯಾರಿಗೂ ಇಲ್ವಾ? ದಂಡಿಸುವ ಪೇಷನ್ಸು ಯಾರಿಗೂ ಇಲ್ವಾ? ಅಂದ್ರೆ ನಾವು 3 ಹೊತ್ತು ಬೇರೆಯವ್ರನ್ನ ಬೈಕೊಂಡು ತಿರ್ಗೋದೇನ? ಸರಿ, ನಮ್ಮ ಧರ್ಮವನ್ನ ಬೈತಾರೆ, ನಮ್ಮ ಕಲ್ಚರ್ಸ್ಗಳನ್ನ ಬೈತಾರೆ, ಇನ್ನೊಂದಕ್ಕಾದ್ರೂ ಹೋಗ್ಬೇಕಲ್ಲ ಅವರು. ಅಲ್ಲಿ ಹೋಗಿ ಒಂದು 4 ದಿನ ಆದ್ಮೇಲೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಬರಲ್ವಾ? ಅತಿ ಪರಿಚಯಾತ್ ಅವಜ್ಞಾತ್ ಅನಾದರೋ ಭವತಿ ಆಗಲ್ವಾ? ಆ ಕಲ್ಚರ್ಗಳ ಮೇಲೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಹೇಸಿಗೆ ಬರಲ್ವಾ ಇವರಿಗೆ? ಹಾಗಿದ್ರೆ ಮನಸ್ಸು ಯಾವುದು ತಗೊಂಡೋಗ್ತಾ ಇರೋದು? ನಮ್ಮ ಕಲ್ಚರಲ್ಲಿ ಇಲ್ಲ ತಪ್ಪು, ನೋಡುವ ಮನಸ್ಥಿತಿಯಲ್ಲಿದೆ. ಎಕ್ಸಾಕ್ಟ್ಲಿ. ಅವ್ರು ಯಾವ ಕಲ್ಚರ್ಗೆ ಹೋದ್ರು ಹಿಂಗೆ ಆಡ್ತಾರೆ. ಗೊಣಗುವ ಮನಸ್ಥಿತಿ ಯಾವ ಕಲ್ಚರ್ಗೆ ಹೋದ್ರು ಗೊಣಗುತ್ತೆ. 4 ದಿನ ಅಷ್ಟೇ ಅಲ್ವಾ?